ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕನ್ನಡ ಸಿನಿಮಾ ಹಾಗೂ ಕಿರುತೆರೆ ಎರಡರಲ್ಲೂ ಗುರುತಿಸಿಕೊಂಡ ನಟಿ ಕವಿತಾ ಗೌಡ. ಕನ್ನಡಿಗರ ಪಾಲಿನ ಚಿನ್ನು ಆಗಿ ಗುರುತಿಸಿಕೊಂಡವರು ಕವಿತಾ ಗೌಡ. ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಚಿನ್ನೂರನ್ನ ಕರುನಾಡಿನ ಜನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಆ ಮಟ್ಟಿಗೆ ಫೇಮಸ್ ಆದವರು ಇವರು. ಇದೀಗ ಚಂದನ್ ಜೊತೆ ಸಂಸಾರ, ಮಗನ ಜೊತೆ ಅಮ್ಮನ ಸಾಕಾರ, ಒಂದೊಳ್ಳೆ ಬದುಕನ್ನ ಕಟ್ಕೊಂಡು ನೆಮ್ಮದಿಯ ಜೀವನ ಸಾಗಿಸ್ತಿದ್ದಾರೆ. ಹೆಣ್ಮಕ್ಳ ಬಾಣಂತನ ಅಂದ್ರೆ ಅದೊಂದು ರೀತಿಯ ಪರೀಕ್ಷೆ ಇದ್ದಂತೆ. ನೋವು ಯಾತನೆ ಜೊತೆಗೆ ದೇಹದಲ್ಲಾಗೋ ಬದಲಾವಣೆಗಳು ತುಂಬಾನೇ ನೋವು ತರ್ತಾ ಇರುತ್ತೆ. ಬಹುತೇಕ ಹೆಣ್ಮಕ್ಳು ಬಾಣಂತಿಯರಾಗ್ತಾ ಇದ್ದಂತೆ ದಪ್ಪ ಆಗ್ತಾರೆ. ಈ ರೀತಿಯ ದೇಹದಲ್ಲಾಗೋ ಬದಲಾವಣೆ ಸಾಮಾನ್ಯವಾಗಿ ಎಲ್ಲಾ ಹೆಣ್ಮಕ್ಳಲ್ಲೂ ಆಗುತ್ತೆ. ಪ್ರತಿಯೊಬ್ಬ ಗಂಡಸು ಕೂಡ ತಮ್ಮ ಮನೆಯಲ್ಲಿ ಅಕ್ಕನೋ ತಂಗಿನೋ ಅಥವಾ ಕೊನೆಗೆ ಹೆಂಡತಿಯನ್ನೋ ನೋಡಿರ್ತಾರೆ. ಇದೇ ರೀತಿ ಕವಿತಾ ಗೌಡ ಕೂಡ ಸ್ವಲ್ಪ ದಪ್ಪ ಆಗಿದ್ರು. ಆಗ ಆಡ್ಕೊಂಡವರೆಷ್ಟೋ, ನಿಂದಿಸಿದವರೆಷ್ಟೋ. ಈ ಕಾಮೆಂಟ್ ಕೀಚಕರು ಅನ್ನೋರು ಇರ್ತಾರಲ್ಲ, ಅವರಿಗೆ ಕಂಡೋರ್ ಮನೆಯ ಹೆಣ್ಮಕ್ಳ ಬಗ್ಗೆ ಕಾಮೆಂಟ್ ಮಾಡೋದೇ ಒಂಥರ ಕೈಯಾಲಿ. ಇನ್ನೊಬ್ಬರ ಬದುಕಲ್ಲಿ ಮೂಗು ತೋರಿಸೋ ಇಂಥವರಿಗೆ ನಟಿ ಕವಿತಾ ಗೌಡ ಮುಟ್ ನೋಡ್ಕೊಳ್ಳೋ ಉತ್ತರ ಕೊಟ್ಟಿದ್ದಾರೆ. ಕಾಲೆಳೆಯೋರು ಯಾವತ್ತೂ ಕಾಲ ಕೆಳಗೆ ಇರ್ತಾರೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ನಟಿ ಕವಿತಾ ಗೌಡ ಬದುಕಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ನಟಿ ಕವಿತಾ ಗೌಡ ತಮ್ಮ ಬಗ್ಗೆ ಸಾಕಷ್ಟು ವಿಷಯ ಹಂಚಿಕೊಂಡಿದ್ದಾರೆ. ಎಲ್ಲವನ್ನೂ ಮುಕ್ತವಾಗಿ ಮಾತನಾಡಿದ್ದಾರೆ. ತಾಯಿ ಆದ್ಮೇಲೆ ದೇಹದಲ್ಲಿ ಒಂದೇ ಅಲ್ಲದೆ ಮಹಿಳೆಯ ಜೀವನವೇ ಬದಲಾಗುತ್ತೆ. ಒಂದು ಮಗು ಬಂದ್ರೆ ಕುಟುಂಬಕ್ಕೆ ಹೊಸ ಸದಸ್ಯ ಸೇರ್ಪಡೆಯಾಗ್ತಾನೆ. ಆದ್ರೆ ತಾಯಿಗೆ ಮಾತ್ರ ಅವಳ ಬದುಕೆ ಬದಲಾಗುತ್ತದೆ. ಈಗ ನನಗೆ ಚಂದನ್ ಹಾಗೂ ಅವರ ಮನೆಯವರು ಸಹಾಯ ಮಾಡೋದ್ರಿಂದ ಮಗು ನೋಡ್ಕೊಳ್ಳೋದು ಅಷ್ಟು ಕಷ್ಟ ಆಗ್ತಾ ಇಲ್ಲ. ಆದ್ರೆ ತಾಯಿಯಾಗಿ ಅವನಿಗೆ ಎಷ್ಟು ಆದ್ಯತೆ ಕೊಡಬೇಕು ಅಷ್ಟನ್ನ ನಾನು ಕೊಡ್ತಾ ಇದ್ದೀನಿ. ಮಗನ ವಿಚಾರದಲ್ಲಿ ಕೆಲ ವಿಷಯ ಇದೆ. ಅವನಿಗೆ ಬೆಳಿಗ್ಗೆ ತಿಂಡಿ ನಾನೇ ಮಾಡಿಸ್ಬೇಕು, ಅದಕ್ಕೆ ನಾನೇ ಇರಬೇಕು. ಉಳಿದ ವಿಷಯಗಳನ್ನ ಮನೆಯವರು ನೋಡ್ಕೊಳ್ತಾರೆ. ಈ ಹಿಂದೆ ನನಗೆ ಕೋಪ ಬರ್ತಾ ಇರ್ಲಿಲ್ಲ. ಯಾರಾದ್ರೂ ಏನಾದ್ರೂ ಹೇಳಿಕೊಳ್ಳಲಿ, ಏನಾದ್ರೂ ಮಾಡಿಕೊಳ್ಳಲಿ ಅಂದ್ಕೊಳ್ತಾ ಇದ್ದೆ. ಮಗು ಆದ್ಮೇಲೆ ಯಾರು ಏನೇ ಹೇಳಿದ್ರು ಕೂಡ ಅವರಿಗೆ ಏನಾದ್ರೂ ಹೇಳಿ ಬೇಸರ ಮಾಡೋದು ಬೇಡ, ನನಗೂ ಬೇಸರ ಮಾಡ್ಕೊಳ್ಳೋದು ಬೇಡ ಅಂತ ಸುಮ್ಮನಾಗ್ತೀನಿ. ಪ್ರೆಗ್ನೆಂಟ್ ಆದಾಗ, ತಾಯಿ ಆದಾಗ ಮಹಿಳೆಗೆ ಮಾನಸಿಕವಾಗಿ ದೈಹಿಕವಾಗಿ ಬದಲಾವಣೆ ಆಗುತ್ತೆ. ಇದನ್ನ ಗಂಡ ಅಥವಾ ಪುರುಷರು ಅರ್ಥ ಮಾಡ್ಕೊಳ್ಬೇಕು. ಮಹಿಳೆಗೆ ಬೆನ್ನು ನೋವು ಬಂತು, ಕಾಲು ನೋವು ಬಂತು ಅಂದಾಗ ಡ್ರಾಮಾ ಮಾಡ್ತಾರೆ ಅಂತ ಅಂದ್ಕೊಳ್ಳೋದು ತಪ್ಪು. ಹೆಣ್ಣು ಮಕ್ಕಳ ದೈಹಿಕ ಮಾನಸಿಕ ಸ್ಥಿತಿ ಬದಲಾಗುತ್ತದೆ ಅಂತ ಪುರುಷರು ಅರ್ಥ ಮಾಡ್ಕೊಳ್ಬೇಕು. ನನಗೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅದನ್ನ ತಿನ್ನಬೇಕು, ಇದನ್ನ ತಿನ್ನಬೇಕು ಅಂತ ಅನಿಸ್ತಿರ್ಲಿಲ್ಲ. ಮೊದಲೇ ಫಿಟ್ನೆಸ್ ಕಡೆಗೆ ಗಮನ ಕೊಟ್ಟಿದ್ದಕ್ಕೆ ಗರ್ಭಿಣಿಯಾದಾಗ ನನಗೆ ಬೆನ್ನು ನೋವು, ಕಾಲು ನೋವು ಅಂತ ಬಂದಿರಲಿಲ್ಲ. ಮಗು ಡೆಲಿವರಿ ಆದಮೇಲೆ ಸಮಸ್ಯೆಯಾದರೂ ಕೂಡ ಅದಕ್ಕೆ ಬೇಕಾದ ಆರೈಕೆ ಮಾಡಿಕೊಂಡೆ. ಕ್ರೇವಿಂಗ್ಸ್ ಬಂದಿದೆ ಅಂದ್ರೆ ನಿಮ್ಮಲ್ಲಿ ಏನಾದ್ರೂ ಒಂದು ಕೊರತೆ ಇರುತ್ತದೆ ಅಂತ ಅರ್ಥ. ಆಗ ಡಾಕ್ಟರ್ ಬಳಿ ಕೇಳಿದಾಗ ಏನೋ ಸಮಸ್ಯೆ ಆಗಿದೆ ಅಂತ ಗೊತ್ತಾಗುತ್ತದೆ. ಅನ್ನದ ಜೊತೆಗೆ ತರಕಾರಿ, ಪ್ರೋಟೀನ್ ಇರಬೇಕು. ಕೇವಲ ಅನ್ನ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಪ್ರೋಟೀನ್ ಮೊದಲು ತಿಂದು ಆಮೇಲೆ ತರಕಾರಿ ತಿನ್ನಬೇಕು ಅಂದಿದ್ದಾರೆ. ಇನ್ನು ನಟಿ ಕವಿತಾ ಗೌಡ ಇತ್ತೀಚೆಗೆ ಸ್ವಲ್ಪ ದಪ್ಪ ಆಗಿದ್ರು. ಇವರ ಈ ಫೋಟೋ ಹಾಗೂ ವಿಡಿಯೋ ಹರಿದಾಡ್ತಾ ಇದ್ದಂತೆ ಕೆಲವರು ಕಾಮೆಂಟ್ಗಳ ಸುರಿಮಳೆಗೈದಿದ್ರು. ಆದ್ರೀಗ ಅವತ್ತು ಕಾಮೆಂಟ್ ಮಾಡಿದವರು ಈಗ ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ದಾರೆ. ಯಾಕಂದ್ರೆ 8 kg ತೂಕ ಇಳಿಸ್ಕೊಂಡು ಮತ್ತೆ ಹೀರೋಯಿನ್ ಅಂತೆ ಆಗಿದ್ದಾರೆ. ಇವರನ್ನ ನೋಡಿದ್ರೆ ಒಂದು ಮಗುವಿನ ತಾಯಿನ ಅನ್ನೋದಿಕ್ಕೆ ಆಗದ ರೀತಿ ಬದಲಾಗಿದ್ದಾರೆ. ಹೀಗಾಗಿಯೇ ಈಗ ಮತ್ತೆ ಬಣ್ಣದ ಬದುಕಿಗೆ ಕಂಬ್ಯಾಕ್ ಮಾಡ್ತಿರೋದು. ನಟಿ ಕವಿತಾ ಗೌಡಗೆ ಅವಕಾಶಗಳು ಹುಡ್ಕೊಂಡು ಬಂದಿರೋದು. ಆತ್ಮೀಯರೇ, ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ಕವಿತಾ ಗೌಡ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮೂಲಕ ಮನೆ ಮಾತಾಗಿರುವ ನಟಿ. ವಿದ್ಯಾ ವಿನಾಯಕದ ಮೂಲಕ ಮತ್ತಷ್ಟು ಜನರಿಗೆ ಹತ್ತಿರ ಆದ್ರು. ಇತ್ತೀಚೆಗೆ ಸೀರಿಯಲ್ಗಳಲ್ಲಿ ಗೆಸ್ಟ್ ಅಪಿಯರೆನ್ಸ್ಗಳಲ್ಲಿ ಕಾಣಿಸಿಕೊಳ್ತಾ ಇದ್ದ ನಟಿ ಕವಿತಾ ಮಗುವಾದ ಬಳಿಕ ನಟನೆಯಿಂದ ದೂರ ಸರಿದ್ರು. ಇದೀಗ ಮಗು ದೊಡ್ಡದಾಗ್ತಾ ಇದೆ. ಹೀಗಾಗಿ ಕವಿತಾ ಗೌಡ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಡಲಿದ್ದಾರೆ ಅನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಕವಿತಾ ಸೀರಿಯಲ್ ಮೂಲಕವೋ ಅಥವಾ ರಿಯಾಲಿಟಿ ಶೋಗಳಲ್ಲಿ ನಟಿಸ್ತಾ ಇದ್ದಾರೆ ಅನ್ನುವ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅಂದ ಹಾಗೆ ಇದೀಗ ಕಿರುತೆರೆಯಲ್ಲಿ ಸಾಕಷ್ಟು ಹೊಸ ಸೀರಿಯಲ್ ಪ್ರಸಾರ ಆಗ್ತಾ ಇದೆ. ಹೀಗಾಗಿ ಕವಿತಾ ಗೌಡ ಹೊಸ ಕನ್ನಡ ಸೀರಿಯಲ್ ಮೂಲಕವೇ ಮತ್ತೆ ಕಂಬ್ಯಾಕ್ ಮಾಡ್ತಾರೆ ಅನ್ನೋ ಗುಸುಗುಸು ಶುರುವಾಗಿದೆ. ಆದ್ರೆ ಈ ಬಗ್ಗೆ ಕವಿತಾ ಆಗಲಿ ಬೇರೆ ಯಾರೇ ಆಗಲಿ ಅಧಿಕೃತವಾಗಿ ಮಾಹಿತಿ ಹಂಚಿಕೊಂಡಿಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.